ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನೋಡ್ತಾ ಇದ್ದೀರಲ್ಲ, ಬಿರಿಯಾನಿ, ಬೋಟಿ ಬಿರಿಯಾನಿ. ಬನ್ನಿ ಫ್ರೆಂಡ್ಸ್, ಬೋಟಿ ಬಿರಿಯಾನಿಗೆ ಏನೇನು ಬೇಕು ನೋಡೋಣ. ಫ್ರೆಂಡ್ಸ್, ನಾನು ಒಂದು ಬೋಟಿ ತೊಗೊಂಡಿದ್ದೀನಿ. ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಬನ್ನಿ ಪ್ರಿಪ್ರೇಷನ್ ನೋಡೋಣ. ಸ್ಟವ್ ಅಂಟಿಸ್ಕೊಳ್ಳಿ, ಕುಕ್ಕರ್ ಇಟ್ಕೊಳ್ಳಿ, ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಬಿಸಿ ಆಗಿದೆ. ಈಗ ನಾವು ಈ ಬೋಟಿನೇ ಅದಕ್ಕೆ ಸೇರಿಸೋಣ. ಬೋಟಿ ಅಂದರೆ ಬಿರಿಯಾನಿಗೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ಸೇ ಇರಬೇಕು ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಹಾಕ್ಕೊಡೋಣ, ಸ್ವಲ್ಪ ಕಲ್ಲುಪ್ಪು ಇದಕ್ಕೆ ಮಾತ್ರ. ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು 3 4 ವಿಸಿಲ್ ಕೂಗಿಸ್ಬೇಕು. ನೀರು ಹಾಕಬಾರ್ದು, ಬೋಟಿಯಲ್ಲೇ ನೀರಿರುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡೋಣ. ಶುಂಠಿ 2 ಇಂಚ್, ಬೆಳ್ಳುಳ್ಳಿ 2 ಗೆಡ್ಡೆ, ಹಸಿಮೆಣಸಿನ್ಕಾಯಿ 8, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಈರುಳ್ಳಿ ಸಣ್ಣಕ್ಕೆ ತರುಕೊಂಡು ಇಟ್ಕೋಬೇಕು ಬ್ರೌನ್ ಆನಿಯನ್ಸ್ ಮಾಡ್ಕೊಡೋಕ್ಕೆ. ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, 2 ಟೊಮೆಟೊ. ಒಗ್ಗರಣೆಗೆ ಲವಂಗ, ಏಲಕ್ಕಿ, ಶಾಹಿ ಜೀರಾ, ಬಿರಿಯಾನಿ ಎಲೆ, ಸ್ಟಾರ್ ಫ್ಲೇವರ್, ಚಕ್ಕೆ, ಇದನ್ನೇ ಗ್ರೈಂಡ್ ಮಾಡ್ಕೊಡೋಕ್ಕೆ. ಗರಂ ಮಸಾಲ, ಅರಿಶಿನ, ಧನಿಯಾ ಪೌಡರ್, ಖಾರದ ಪೌಡರ್, ನಾನು ಇಂಡಿಯನ್ ಗೇಟ್ ಬಾಸ್ಮತಿ ರೈಸ್ನೇ ತೊಗೊಂಡಿದ್ದೀನಿ. ನಾನು ಒಂದು ಬೋಟಿಗೆ ಅರ್ಧ kg ರೈಸನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೋಬೇಕು. ಬನ್ನಿ ಮಸಾಲ ರೆಡಿ ಮಾಡೋಣ. ಚಕ್ಕೆ, ಲವಂಗ, ಇಲಾಚಿ, ಮಗ್ಗು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಸ್ವಲ್ಪ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತರಿ ಆಗಿದೆ. ಬನ್ನಿ ಇವಾಗ ಆಯಿಲ್ ಇಟ್ಕೊಡೋಣ. ಬ್ರೌನ್ ಆನಿಯನ್ಸ್ ಮಾಡ್ಕೊಡೋಣ. ಆನಿಯನ್ಸ್ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಥರ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಬ್ರೌನ್ ಆನಿಯನ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಆಗಿದೆ, ತೆಗೆದುಬಿಡೋಣ. ಸ್ಟವ್ ಅಂಟಿಸ್ಕೊಳ್ಳಿ. ಬೋಟಿ ಮಸಾಲಕ್ಕೆ ರೆಡಿ ಮಾಡೋಣ. ಸ್ವಲ್ಪ ತುಪ್ಪ, ಹಸಿಮೆಣಸಿನ್ಕಾಯಿ ತುಪ್ಪದಲ್ಲೇ ಹಾಕಬೇಕು, ಹಾಗೆ ಖಾರವಾಗಿ ಚೆನ್ನಾಗಿರುತ್ತೆ. ಶಾಹಿ ಜೀರಾ. ಈಗ ಮಸಾಲ ನಾವು ರುಬ್ಕೊಂಡಿರೋ ಪೇಸ್ಟ್ನ ಹಾಕೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನೇ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗಿದೆ. ಈಗ ನಾವು ಟೊಮೆಟೊ ಹಾಕ್ಕೊಡೋಣ. ಇನ್ನೊಂದು ಕಡೆ ಸ್ಟವ್ ಅಂಟಿಸೋಣ. ಬಾಸ್ಮತಿ ರೈಸ್ನ ಬಾಯ್ಲ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ 1.5 ಲೀಟ್ರ್ ನೀರಷ್ಟು ಹಾಕಬೇಕು. ಏನಿದೆಯೋ ನಾವು ಸ್ಪೈಸಸ್ ಏನೇನಿದೆಯೋ ಎಲ್ಲ ಹಾಕಬೇಕು. ನಾನು ಅವಾಗೆ ಮೆಣಸು ತೋರಿಸೋದು ಸ್ಕಿಪ್ ಆಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಬೇಕು. ಇದರಲ್ಲೇ ನಾವು ಬಾಸ್ಮತಿ ಅಕ್ಕಿಯನ್ನೇ ಸೇರಿಸ್ಬೇಕು. ಇಲ್ಲಿ ಮಸಾಲನೂ ಆಗಿದೆ. ಅರಿಶಿನ, ಧನಿಯಾ ಪೌಡರ್, ಗರಂ ಮಸಾಲ, ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕಡೆ ರೈಸ್ ಬೆಂದಿತಾ ಇದೆ. ಬನ್ನಿ ಬೋಟಿ ಹೆಂಗಾಗಿದೆ ನೋಡ್ಕೊಂಡು ಬರೋಣ. ಬೋಟಿನಿ 4 ವಿಸಿಲ್ ಬಂದಿದೆ, ಚೆನ್ನಾಗಾಗಿದೆ.
ಈಗ ಅದರಲ್ಲೇ ಇತ್ತು ವಾಟ್ರ್, ನಾವು ಹಾಕಿಲ್ಲ, ವಾಟ್ರ್ ಇಲ್ಲದೆ ತಗೋಬೇಕು. ಈಗ ಈ ಬೋಟಿನೇ ಈ ಮಸಾಲಕ್ಕೆ ಸೇರಿಸ್ಬೇಕು. ಎಲ್ಲ ಬೋಟಿನೇ ನೀಟಾಗಿ ಮಸಾಲಕ್ಕೆ ಸೇರಿಸ್ಬೇಕು, ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಲ್ಮೋಸ್ಟ್ ಆಗಿದೆ. ಈಗ ನಾವು ಒಂದೊಂದು ಲೇಯರ್ ಹಾಕ್ಕೊಡೋಣ. ಒಂದು ಲೇಯರ್ ಬೋಟಿ, ಒಂದು ಲೇಯರು ರೈಸು, ಇದೇ ರೀತಿ ಮತ್ತು ಇನ್ನೊಂದು ಲೇಯರು ಬೋಟಿ, ಇದೇ ರೀತಿ ಎಲ್ಲ ಇದೇ ಥರ ನಾವು ಮಾಡ್ಕೋಬೋದು. ಒಂದು ಬೋಟಿಗೆ ಅರ್ಧ kg ಬಾಸ್ಮತಿ ರೈಸ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇದು 6 to 7 ಜನ ತಿನ್ನಬೋದು. ನೋಡಿ ಇದೇ ರೀತಿ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಫಿಲ್ ಮಾಡ್ಕೋಬೇಕು. ಬಾಸ್ಮತಿ ಅರ್ಧ ಮಾತ್ರ ಬಾಯ್ಲ್ ಆಗಬೇಕು. ಎಲ್ಲ ಸ್ಪ್ರೆಡ್ ಮಾಡಿ ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು. ಆಲ್ಮೋಸ್ಟ್ ಹಾಕಿದಾಗಿದೆ. ಈಗ ಬ್ರೌನ್ ಆನಿಯನ್ಸ್ ಹಾಕ್ಕೊಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೋಬೇಕು. ಈಗ ಸ್ಟವ್ ಅಂಟಿಸ್ಕೊಂಡು ನಾವು ಚಪಾತಿಗೆ ಅಂತ ಒಂದು ಬಾಣಲಿ ಇಟ್ಕೊಂಡಿರ್ತೀವಿ, ಪ್ಯಾನ್ನೇ, ಗಟ್ಟಿ ಪ್ಯಾನು, ಅದ್ರ ಮೇಲೆ ದಮ್ಗೆ ಇಡಬೇಕು. ಇದ್ರ ಮೇಲೆ ನಿಮಗೆ ಸ್ವಲ್ಪ ವಾಟ್ರು ಬಿಡಬೇಕು. ನಾನು ವಾಟ್ರು ಸ್ಕಿಪ್ ಆಗಿದೆ. ಇದೇ ಥರ ಒಂದು ಪ್ಲೇಟ್ ಹಾಕಿ ಒಂದು ಕಲ್ಲನ್ನೇ ದಮ್ಗೆ ಈ ಥರ ಇಡಬೇಕು. ಈಗ ಆಗಿದೆ, ನೋಡೋಣ ಬನ್ನಿ. ವಾವ್, ಸ್ಮೆಲ್ ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಉದುರುದ್ರವಾಗಿ ನೀಟಾಗಿ ಬಂದಿದೆ. ಬನ್ನಿ ಸರ್ವ್ ಮಾಡಿಕೊಡೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಸ್ಮೆಲ್ ಅಂತೂ ಸೂಪರ್ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅಬ್ಬಾ ಸ್ಮೆಲ್ಗೆ ತಿನ್ಬಿಡ್ಬೇಕಂತ ಅನಿಸ್ತಾ ಇದೆ. ಬನ್ನಿ ಸರ್ವ್ ಮಾಡ್ಕೊಡೋಣ. ಪ್ಲೇಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಎಂಥವರಾದರೂ ಬೋಟಿ ಇಷ್ಟ ಇಲ್ಲ ಅಂತ ಅನ್ನೋರು ಬೋಟಿ ಬಿರಿಯಾನಿ ಮಾಡಿದ್ರೆ ತಿಂತಾರೆ. ಬೋಟಿ ಸ್ಮೆಲ್ ಇರಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿದಿರಲ್ಲ ಫ್ರೆಂಡ್ಸ್, ನಿಮಗೆ ಒಂದು ಸತಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತುಂಬ ಟೇಸ್ಟಾಗಿರುತ್ತೆ. ಬಾಯ್, ಥ್ಯಾಂಕ್ ಯು.